ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿ ಎಸ್ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತು ನಾನು ಒಂದು ಮೊಬೈಲ್ ಟ್ರೈಪಾಡ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಆ್ಯಕ್ಚುಲಿ ನಾನು ಡಿಮಾರ್ಟ್ಗೆ ಹೋಗಿದ್ದೆ, ಅಲ್ಲಿ ಈ ಮೊಬೈಲ್ ಟ್ರೈಪಾಡನ್ನು ನೋಡಿದೆ. ನಾನು ಇದಕ್ಕಿಂತ ಮುಂಚೆನೂ ಕೂಡ ಟ್ರೈಪಾಡ್ ತೊಗೋಬೇಕು ಅಂತ ಫ್ಲಿಪ್ಕಾರ್ಟಲ್ಲೆಲ್ಲ ಮಲ್ಟಿಪಲ್ ಟೈಮ್ಸ್ ಆರ್ಡರ್ ಹಾಕಿದ್ದೀನಿ. ಏನಾಗುತ್ತೆ ಅಂದರೆ ಈ ಸ್ಟ್ಯಾಂಡ್ ಏನಿದೆ ಅಷ್ಟು ಸ್ಟ್ರೆಂತ್ ಬರೋದಿಲ್ಲ. ಸೊ ಫಸ್ಟ್ ಟೈಮಲ್ಲಿ ಡೆಮೋ ಪೀಸನ್ನು ನೋಡಿದಾಗ ತುಂಬ ಸ್ಟ್ರೆಂತ್ ಇದೆ ಅಂತ ಅನಿಸ್ತು. ಹಾಗೆ ಇದನ್ನು ಈಗ ನಿಮ್ಮ ಮುಂದೆ ಓಪನ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೆ, ಮತ್ತೊಂದ್ಸಲ ತೋರಿಸೋಣ ಅಂತ. ಈ ಥರ ಬಾಕ್ಸ್ ಒಳಗಡೆ ಇದು ಥರ ಕವರಲ್ಲಿ ಇರುತ್ತೆ. ಸೈಡ್ಗೆ ಬಾಕ್ಸ್. ಆ್ಯಕ್ಚುಲಿ ನೀವು ಡಿಮಾರ್ಟಲ್ಲಿ ಬಿಲ್ ಮಾಡಿಸಿ ಹೊರಗಡೆ ಬರಬೇಕಾದ್ರೆ ಒಂದ್ಸಲ ಓಪನ್ ಮಾಡಿ ಚೆಕ್ ಮಾಡ್ತಾರೆ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ. ಆ ಟೈಮಲ್ಲೇ ನೀವು ಎಲ್ಲರೂ ವೆರಿಫೈ ಮಾಡ್ಕೋಬೋದು. ಹೊರಗಡೆ ಏನು ಬಂದಿದೆ ಅಂತಂದರೆ ಇದೊಂದು ಚಾರ್ಜರ್ ಕೇಬಲ್ ಬಂದಿದೆ. ಇದು ಬಂದು ಇದರಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಇರುತ್ತೆ, ಅದರ ಚಾರ್ಜಿಂಗ್ ಪರ್ಪಸ್ಗೋಸ್ಕರ ಎಲ್ಲ ಸೈಡ್ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಅಂತ. ಇದು ಈಗ ಮೊದಲನೇದಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ ಇದು ಬಂದು ನಿಮ್ಮ ಮೊಬೈಲ್ನ ಇಡುವಂಥ ಹೋಲ್ಡರ್. ಈ ಥರ ಬರುತ್ತೆ. ಈ ಥರ ಆ್ಯಂಗಲ್ನ ಸೆಟ್ ಮಾಡಿಕೊಂಡು ಇದರೊಳಗಡೆ ನೀವು ಮೊಬೈಲ್ನ ಪ್ಲೇಸ್ ಮಾಡ್ಬೋದು. ಇಲ್ಲಿ ಎಕ್ಸ್ಪ್ಯಾಂಡೇಬಲ್ ಇರೋದ್ರಿಂದ ನಿಮ್ಮ ಮೊಬೈಲ್ ಸೈಜ್ನಲ್ಲಿ ಇರುವಾಗ ಇದನ್ನು ಸೆಟ್ ಮಾಡ್ಕೋಬೋದು. 60 ಡಿಗ್ರಿ ಈ ಥರ ಟರ್ನ್ ಮಾಡ್ಬೋದು. ಕೇವಲ ಮೊಬೈಲ್ ಮಾತ್ರ. ಇದನ್ನು ಬಿಟ್ಟು ಸಪ್ರೇಟ್ ಮತ್ತೆ 360 ಡಿಗ್ರಿ ಇದೆ, ನಾನು ತೋರಿಸ್ತೀನಿ. ಇದನ್ನ ನೋಡೋದಾದರೆ ಇದು ಬಂದು ರಿಮೋಟ್ ಕಂಟ್ರೋಲರ್ ಪ್ಲಸ್ ರೊಟೇಟರ್. ಇಲ್ಲಿ ಬಂದು ರಿಮೂವೇಬಲ್ ರಿಮೋಟ್ ಕಂಟ್ರೋಲ್ ಇರುತ್ತೆ. ನೋಡ್ಬೋದು ಇಷ್ಟು ಅಟ್ರಾಕ್ಟಿವ್ ಆಗಿರುವಂಥ ಈ ಥರ ರಿಮೋಟ್ ಕಂಟ್ರೋಲ್ ಇದೆ. ಇದನ್ನು ನೀವು ರಿಮೂವಲ್ ಇರುತ್ತೆ, ಯಾಕಂದರೆ ನೀವು ಸ್ಟ್ಯಾಂಡನ್ನು ಒಂದು ಕಡೆ ಪ್ಲೇಸ್ ಮಾಡಿ ತುಂಬ ದೂರದಲ್ಲಿ ನಿಂತ್ಕೊಂಡು ನಿಮ್ಮ ಫೋಟೋ ಬೇಕಿದ್ರು ಕ್ಲಿಕ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಇದೆ. ಇದನ್ನು ಈ ಥರ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ಈ ಥರ ಲೈಟ್ ಬರುತ್ತೆ. ಇದನ್ನು ನೀವು ಮೊಬೈಲ್ ಮೂಲಕ ಕನೆಕ್ಟ್ ಮಾಡ್ಕೋಬೋದು. ನಿಮಗೆ ಕ್ಯಾಮ್ರಾ ಮತ್ತು ವಿಡಿಯೋ ಆಪ್ಷನ್ ಕೂಡ ಇದೆ. ಈ ರೊಟೇಟರ್ ಬಂದು ಕ್ಯಾಮ್ರಾ ಸೆಟ್ಟಿಂಗ್ಗೆ ರಿಲೇಟೆಡ್ ಆಗಿರುತ್ತೆ ಅದು. ಈಗ ನಾನು ಹೇಳಿದಾಗೆ ಇದು ಟ್ರೈಪಾಡ್ ಸ್ಟ್ಯಾಂಡ್ ಅಲ್ವಾ, ಇದಕ್ಕೆ ಈ ಥರ ಕೆಳಗಡೆ ಬಟನ್ಸ್ ಇರುತ್ತೆ. ಪುಷ್ ಅಂತ ಇಲ್ಲಿ ಬಟನ್ ಇದೆ, ನೋಡ್ಬೋದು. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. 4 ಟ್ರೈಪಾಡ್ಗಳು ಇದನ್ನು ಈ ಥರ ಈಸಿಯಾಗಿ ಸ್ಟ್ಯಾಂಡೇಬಲ್ ಪ್ಲೇಸ್ ನೋಡಿ. ಈ ಥರ ಈಗ ಲಾಂಗ್ ಶಾಟಲ್ಲಿ ನಾನು ತೋರಿಸ್ತೀನಿ ಇದು ವೀಡಿಯೋದಲ್ಲಿ ಹೆಂಗೆ ಕಾಣುತ್ತೆ ಅಂತೇಳಿ. ಈಗ ಸದ್ಯಕ್ಕೆ ನಾರ್ಮಲ್ ಆ್ಯಂಗಲಲ್ಲಿ ನೋಡೋಣ. ಇದು ಈ ಥರ ಎಕ್ಸ್ಪ್ಯಾಂಡ್ ಇದೆ. ಅಪ್ ನನಗೆ ಗೊತ್ತಿರೋ ಹಾಗೆ ಅಪ್ ಟು 6 ಫೀಟ್ ಇದೆ ಅಂತ ಅನಿಸುತ್ತೆ. ಈ ಥರ ಸ್ಟ್ಯಾಂಡು ನಾನು ಹಾಗೆ ಹೇಳಿದಾಗೆ ಇದರ ಜೊತೆಗೆ ಇದು ಕೂಡ ನಿಮಗೆ ರೊಟೇಟ್ ಆಗುತ್ತೆ. ಪ್ಲಸ್ ನಿಮಗೆ ಬೆಸ್ಟ್ ಆಪ್ಷನ್ ಏನು ಅಂದರೆ ಈ ಥರ ನೀವು ಇದನ್ನು ರೊಟೇಟ್ ಮಾಡ್ಬೋದು. ಇನ್ ಕೇಸ್ ನೀವು ಕ್ಯಾಮ್ರಾನ ಹಾಕಿದ್ದೀರಾ ಅಥವಾ ಮೊಬೈಲ್ನ ಪ್ಲೇಸ್ ಮಾಡಿದ್ದೀರಾ, ಎದುರುಗಡೆ ಆಬ್ಜೆಕ್ಟ್ ಮೂಮೆಂಟ್ ಇದೆ ಅಂತಂದರೆ ಸ್ಮೂತಾಗಿ ಇದನ್ನು ಈ ಕಡೆ 360 ಡಿಗ್ರಿಗೆ ಈ ಥರ ನೀವು ಟರ್ನ್ ಮಾಡ್ಬೋದು. ಈ ಥರ ತುಂಬ ಸ್ಮೂತಾಗಿದೆ ಆ್ಯಂಡ್ ಇದು ತುಂಬ ರಿಜಿಡ್ ಆಗಿದೆ. ಆಯಿತಾ, ಇದು ನೋಡೋದಕ್ಕೆ ನಿಮಗೆ ಈ ಥರ ಕಾಣ್ಬೋದು. ನಾರ್ಮಲಾಗಿ ನೀವು ಫ್ಲಿಪ್ಕಾರ್ಟಲ್ಲೆಲ್ಲ ಆರ್ಡರ್ ಹಾಕಿದಾಗ ಲೆಸ್ ದ್ಯಾನ್ 500 ಈ ಥರ ಆರ್ಡರ್ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಇದು ಸ್ಟೀಲ್ ಇದರಲ್ಲಿ ಬರುತ್ತೆ, ಬಟ್ ಇಷ್ಟೊಂದು ಸ್ಟ್ರೆಂತ್ ಇರೋದಿಲ್ಲ. ನೀವು ತುಂಬ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ನಿಲ್ಲಿಸಿದಾಗ ಎತ್ತರಕ್ಕೆ ಅಲ್ಗಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದನ್ನು ನೋಡಿದಾಗ ನನಗೆ ಏನು ಅನಿಸ್ತು ಅಂದರೆ ತುಂಬ ಸ್ಟ್ರಾಂಗ್ ಇದೆ ಇದು. ಇನ್ಕ್ಲೂಡಿಂಗ್ ನೀವು ಕ್ಯಾಮ್ರಾ ಕೂಡ ಪ್ಲೇಸ್ ಮಾಡ್ಬೋದು ಇದ್ರ ಮೇಲ್ಗಡೆ, ಯಾವುದೇ ಇಶ್ಯೂಸ್ ಇಲ್ಲದೇ. ಇದು ಈ ಥರ ಎಕ್ಸ್ಪ್ಯಾಂಡಬಲ್ ಇದೆ, ಈ ಥರ ಇದೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫೋಲ್ಡ್ ಆಗಿರೋದ್ರಿಂದ ಇದನ್ನು ನೀವು ಟ್ರಾವೆಲಿಂಗ್ ಪರ್ಪಸ್ಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಂಪ್ಲೀಟ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಬಾಕ್ಸ್ ಒಳಗಡೆ ಹಾಕ್ಕೊಂಡು ನೀವು ಯಾವ ಪ್ಲೇಸ್ ಬೇಕಾದ್ರೂ ಮಾಡ್ಬೋದು. ಸೆಲ್ಫಿಗೆ ಯೂಸ್ ಮಾಡ್ಬೋದು, ವೀಡಿಯೋಗೆ ಯೂಸ್ ಮಾಡ್ಬೋದು. ನನಗೆ ಗೊತ್ತಿರೋ ಹಾಗೆ ಇದನ್ನು ಪ್ರೊಫೆಷ್ನಲ್ ವೀಡಿಯೋಗ್ರಫಿ ಕೂಡ ಯೂಸ್ ಮಾಡ್ಬೋದು. ಇಫ್ ಯು ಆರ್ ಯೂಸಿಂಗ್ ಬೆಸ್ಟ್ ಕ್ವಾಲಿಟಿ ಲೈಕ್ ಮೊಬೈಲ್, ಐಫೋನ್ ಏನಾದರೂ ಯೂಸ್ ಮಾಡ್ತೀರಾ ಅಂತಂದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ವೀಡಿಯೋನ ಈಸಿಯಾಗಿ ಮಾಡ್ಬೋದು. ನೋಡಿ, ಡಿಮಾರ್ಟ್ನಲ್ಲಿ ಇದು ತಗೊಂಡಾಗ ನನಗೆ 999ಗೆ ಸಿಕ್ತು. ಆ್ಯಕ್ಚುಲಿ ಅಲ್ಲಿ 2 ವೇರಿಯಂಟ್ ಇದೆ, ಒಂದು 599 ಮತ್ತೊಂದು 999. 599 ಬಂದು ಬೇಸಿಕ್, ಇಟ್ಸ್ ಲೈಕ್ 360 ಡಿಗ್ರಿ ಮೂಮೆಂಟ್ ಇದ್ರದ್ದು ಮಾತ್ರ ಇರುತ್ತೆ. ನೀವು ಈ ಥರ ವೀಡಿಯೋ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಈ ಥರ 360 ಡಿಗ್ರಿ ಇರೋದಿಲ್ಲ ಅದರಲ್ಲಿ. ಹಾಗಾಗಿ ಅದಕ್ಕೆ 599 ರುಪೀಸ್ ಇದೆ. ಮತ್ತು ಇದು ನೀವು ನೋಡ್ಬೋದು, ಹೆಸರಿಗೆ ಮಾತ್ರ ಟ್ರೈಪಾಡ್ ಅಂತ ಇದೆ, ಬಟ್ ಇದರಲ್ಲಿ 4 ಲೆಗ್ಗಳು ಬರುತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ. ನಾನು ಆಗ ತೋರಿಸಿದ ಹಾಗೆ. ಬಟ್ ಅದು 599 ವರ್ಷನಲ್ಲಿ 3 ಲೆಗ್ಸ್ ಇರೋದಿದೆ. ಸೊ ಇದು ನಿಮಗೆ ಜಾಸ್ತಿ ಸ್ಟ್ರೆಂತನ್ನು ಕೊಡುತ್ತೆ.
ಇದನ್ನು ನಾನು 999 ರುಪೀಸ್ಗೆ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನೋಡೋಣ, ನಾನು ಕೂಡ ಪರ್ಸ್ನಲಿ ಇದನ್ನು ಯೂಸ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ದರೆ ನಿಮ್ಮ ಹತ್ರದ ಡಿಮಾರ್ಟ್ನಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದರ ಕುರಿತಾಗಿ ನಿಮ್ಮದೇನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.